ಲೋಕಸಭಾ ಚುನಾವಣೆ ಹತ್ತಿರದಲ್ಲಿದ್ದು ಚುನಾವಣೆ ಆಯೋಗವು ಚುನಾವಣೆಯನ್ನು ನಡೆಸಲು ಸಕಲ ಸಿದ್ಧತೆಯನ್ನ ಕೈಗೊಳ್ಳುತ್ತಾ ಇದೆ. ಅದೇ ರೀತಿಯಲ್ಲಿ ಮತದಾನ ಮಾಡಿದ ಮತದಾರರಿಗೆ ಇಂಕಿನ ಶಾಯಿಯನ್ನ ಕೂಡ ಹಾಕುತ್ತಾರೆ. ಈ ಇಂಕಿನ ಶಾಯಿಯು ಮೈಸೂರಿನ ನಗರದಲ್ಲಿರುವ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಷ್ ಲಿಮಿಟೆಡ್ ಸಂಸ್ಥೆಯು ಇಂಕಿನ ಶಾಯಿಯನ್ನು ತಯಾರಿಸಿ ನಮ್ಮ ಕರ್ನಾಟಕ ಮಾತ್ರವಲ್ಲದೆ ಭಾರತಕ್ಕೂ ಸಹ ನೀಡ್ತಾ ಇದೆ. ಅದರ ಜೊತೆಗೆ ಹೊರದೇಶಗಳಿಗೆ ಸಹ ಇಂಕಿನ ಶಾಯಿ ಬಾಟಲ್ಗಳನ್ನ ನೀಡ್ತಾ ಬರ್ತಾ ಇದೆ. ಇಂಕಿನ ಶಾಯಿ ಬಾಟಲ್ ಅನ್ನ ಭಾರತಕ್ಕೆ ನೀಡುತ್ತಿರುವ ಏಕೈಕ ಸಂಸ್ಥೆಯಾಗಿದೆ ಇದು ನಮ್ಮ ಮೈಸೂರು ಸಂಸ್ಥೆ. ಈ ಬಾರಿ ಲೋಕಸಭಾ ಚುನಾವಣೆಗೆ 10 MLA ಪ್ರಮಾಣದ ಒಟ್ಟು 26.55 ಲಕ್ಷ ಅಳಿಸಲಾಗದಂತ ಶಾಯಿ ಬಾಟಲ್ಗಳನ್ನ ಸಂಸ್ಥೆಯು ತಯಾರಿಸಿ ಪೂರೈಕೆ ಮಾಡಲಾಗಿದೆ. 10 ml ನ ಒಂದು ಬಾಟಲಿಯಿಂದ ಒಟ್ಟು 700 ಮತದಾರರ ಬೆರಳಿಗೆ ಅಳಿಸಲಾಗದಂತ ಶಾಯಿ ಗುರುತನ್ನ ಹಾಕಬಹುದಾಗಿದೆ. ಈಗಾಗಲೇ ಚುನಾವಣೆಯನ್ನು ನಡೆಸುವ ದೇಶದ ಎಲ್ಲ ರಾಜ್ಯಗಳ ಚುನಾವಣಾ ಆಯುಕ್ತರ ಕಚೇರಿಗಳ ಬೇಡಿಕೆಗೆ ಅನುಗುಣವಾಗಿ ಅಳಿಸಲಾಗದಂತ ಶಾಯಿ ಬಾಟಲ್ಗಳನ್ನ ಪೂರೈಕೆ ಮಾಡುವಂತೆ ಆದೇಶ ನೀಡಲಾಗಿತ್ತು. ಹಾಗಾಗಿ ದೂರದ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ, ಅರುಣಾಚಲ ಪ್ರದೇಶ, ತ್ರಿಪುರಾ, ನಾಗಾಲ್ಯಾಂಡ್, ಮಿಜೋರಾಂ ಸೇರಿದಂತೆ ದೇಶದ ಬಹುತೇಕ ರಾಜ್ಯಗಳಿಗೆ ಈಗಾಗಲೇ ಅಳಿಸಲಾಗದಂತ ಶಾಯಿ ಪೂರೈಕೆ ಮಾಡುವಲ್ಲಿ ಯಶಸ್ವಿಯಾಗಿದೆ. 1937ರಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಅರಸರಾಗಿದ್ದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ದೂರದರ್ಶಿತ್ವ ಫಲವಾಗಿ ಮೈಲ್ಯಾಕ್ ತಲೆ ಎತ್ತಿತ್ತು. ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಮೈಸೂರು ಸರ್ಕಾರದ ಅಧೀನಕ್ಕೆ ಒಳಪಟ್ಟ ಮೈಲ್ಯಾಕ್ ಮುಂದಿನ ದಿನಮಾನಗಳಲ್ಲಿ ಮೈಸೂರು ಲ್ಯಾಕ್ ಅಂಡ್ ಪೇಂಟ್ಸ್ ಲಿಮಿಟೆಡ್ ಅಂತ ಮರುನಾಮಕರಣಗೊಂಡಿತು. ಕಳೆದ 1989ರಲ್ಲಿ ಇಲ್ಲಿ ವಾರ್ನಿಷ್ ಉತ್ಪಾದನೆ ಕೂಡ ಆರಂಭ ಮಾಡಲಾಯಿತು. ಆ ಬಳಿಕ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಷ್ ಲಿಮಿಟೆಡ್ ಅಂತ ಮರುನಾಮಕರಣ ಮಾಡಲಾಯಿತು. ಸರ್, ತಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಇರ್ಫಾನ್ ಅಂತ. ನಾನು MD ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಲಿಮಿಟೆಡ್. ಈ ಕಂಪನಿ 1937ನಲ್ಲಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪನೆ ಮಾಡಿದ್ದು. ಸೊ 1962ಇಂದ ಈ ಕಂಪನಿ ಸತತವಾಗಿ ಲೋಕಸಭೆಗೆ ಎಲೆಕ್ಷನ್ಸ್ಗೆ ಇಂಡೆಲಿಬಲ್ ಇಂಕ್ ಸೆಲ್ಲಿಂಗ್ ಸಪ್ಲೈ ಮಾಡ್ತಾ ಇದೆ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೋಕಸಭಾದಲ್ಲಿ ಇಂಡೆಲಿಬಲ್ ಇಂಕ್ ಯೂಸ್ ಆಗಿಲ್ಲ. 1962 ಅಲ್ಲಿ ಥರ್ಡ್ ಲೋಕಸಭಾದಿಂದ ಇಂಡೆಲಿಬಲ್ ಇಂಕ್ ಯೂಸ್ ಮಾಡೋದು ಶುರು ಮಾಡಿದೆ ಎಲೆಕ್ಷನ್ ಕಮಿಷನ್. ಆವಾಗಿಂದ ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷಸ್ ಸತತವಾಗಿ ಇದು ನೀಡ್ಕೊಂಡು ಬರ್ತಾ ಇದೆ. ಎಲ್ಲ ಅಸೆಂಬ್ಲಿಗೆ, ಲೋಕಸಭೆಗೆ ಎಲ್ಲ ನಾವು ಶಾಯಿನ ಕಳಿಸ್ತಾ ಇದ್ದೀವಿ. ಈ ವರ್ಷ ನಮಗೆ ಎಲ್ಲ ರಾಜ್ಯಗಳಿಂದ 26.55 ಲ್ಯಾಕ್ 10 cc ವಾಯಲ್ಸ್ ನಮಗೆ ಆರ್ಡರ್ ಬಂದಿದೆ. ಇದನ್ನು ನಾವು ಎಲೆಕ್ಷನ್ ಕಮಿಷನರ್ ಬಂದು ನಮ್ಮ ಯೂನಿಟ್ನ ವಿಸಿಟ್ ಮಾಡಿದ್ರು. ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ನಾವು ಕೆಲಸ ಪ್ರಾರಂಭ ಮಾಡಿದ್ವಿ. 150 ಜನ ಒಂದು ಸತತವಾಗಿ 90ರಿಂದ 100 ದಿನವರೆಗೂ ನಾವು ಮಾರ್ಚ್ 22ಗೆ ಕಂಪ್ಲೀಟ್ ಮಾಡಿದ್ದೀವಿ. ಎಲ್ಲ ಸ್ಟೇಟ್ಸಿಗೆ ಶಾಯಿ ಈಗಾಗಲೇ ನಾವು ರವಾನಿಸಿದ್ದೀವಿ. ಈ ಶಾಯಿ 100 ಕೋಟಿ ಜನರಿಗೆ ಬೆರಳಿಗೆ ಹಚ್ಚೋಕ್ಕೆ ನಾವು ಅಷ್ಟು ಆ ಮಾತ್ರಕ್ಕೆ ನಾವು ತಯಾರಿ ಮಾಡಿ ನಾವು ಈಗಾಗಲೇ ಕಳಿಸಿದ್ದೀವಿ. ಈ ಶಾಯಿ ನಮ್ಮ ದೇಶದಲ್ಲದೆ ನಾವು ಬೇರೆ ಹೊರದೇಶಗಳಿಗೂ ಕಳಿಸ್ತಾ ಇದ್ದೀವಿ. ಈ ಹೊರದೇಶ ಅಂದರೆ ಈ ವರ್ಷ ಇವಾಗ ಸದ್ಯಕ್ಕೆ ನಾವು ಮಂಗೋಲಿಯಾಗೆ ಕಳಿಸ್ತಾ ಇದ್ದೀವಿ, ಕಂಬೋಡಿಯಾಗೆ ಕಳಿಸ್ತಾ ಇದ್ದೀವಿ, ವಿಯೆಟ್ನಾಮಿಗೆ ಕಳಿಸ್ತಾ ಇದ್ದೀವಿ. ಒಂದು 35 ಹೊರ ದೇಶಗಳಿಗೂ ಕಳಿಸಿದ್ದೀವಿ. ನಾವು ಯಾವುದು ಅಂದರೆ ಆಫ್ರಿಕಾ ನೇಷನ್ಸ್ ಮತ್ತು ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಎಲ್ಲ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಅವರು ಒಂದೇ ಸಲ ಅಲ್ಲ, ರಿಪೀಟ್ ಆರ್ಡರ್ಸ್ ಕೂಡ ನಮಗೆ ಹೊರ ದೇಶದಿಂದ ಬಂದಿದೆ. ಈ ಕಂಪನಿದು ಮತ್ತು ನಮ್ಮ ಪ್ರಾಡಕ್ಟ್ ಮೇಲೆ ಬೇರೆ ದೇಶಗಳಲ್ಲೂ ನಮಗೆ ಬೇಡಿಕೆ ಇದೆ ಆ್ಯಂಡ್ ಅದರ ಮೇಲೆ ನಂಬಿಕೆ ಇದೆ. ಸೊ ಇದು ಇಂಡೆಲಿಬಲ್ ಇಂಕ್ ಏನಿದೆ, ಇದು ಒಂದು ಪೇಟೆಂಟೆಡ್ ಪ್ರಾಡಕ್ಟ್. ಇದು ಪೇಟೆಂಟ್ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರೀಸ್ ನ್ಯೂ ಡೆಲ್ಲಿ, ಇದು CSIRದು ಒಂದು ಸಂಸ್ಥೆ. ಸೊ ಅಲ್ಲಿ ಅವರು ಇದನ್ನು ಪೇಟೆಂಟ್ ಅವ್ರ ಹೆಸರಿಗಿದೆ. ಅವರು ನಮಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಇದು ಮಾಡೋಕ್ಕೆ. ಈ ಇಂಡೆಲಿಬಲ್ ಇಂಕ್ ನಮ್ಮದು ಬಿಟ್ಟು ಬೇರೆಯವರು ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಸರ್, ಎಷ್ಟು ಶಾಯಿಗಳು ಹೋಗಿದೆ ಇಲ್ಲಿ? ಅದೇ ಇಲ್ಲಿ ಹೇಳಿದೆ ಅಲ್ಲ, 26,55,000 10 cc ಬಾಟಲ್ಗಳು ಹೋಗಿದೆ. ಇದರಲ್ಲಿ ಸಣ್ಣದು ಪ್ರಮಾಣ ಅಂದರೆ ಲಕ್ಷದ್ವೀಪಿಗೆ 110 ಬಾಟಲ್ ಹೋಗಿದೆ. ಹೆಚ್ಚಿನ ಪ್ರಮಾಣ ಅಂದರೆ ಉತ್ತರ ಪ್ರದೇಶ 3,58,000 ಬಾಟ್ಲಿಗಳು ನಾವು ಕಳಿಸ್ಕೊಟ್ಟಿದ್ದೀವಿ. ಈ ಸತಿ ಶಾಯಿ ತುಂಬ ವಿಶೇಷ ಅಂತ ಕೇಳ್ಪಟ್ಟೆ. ಅಂದರೆ ಕೈ ಬೆರಳಿಗೆ ಹಾಕಿದ್ರೆ ಅದು ಇಂಕು ಹೋಗೋಲ್ಲ ಅಂತ ಕೇಳ್ಪಟ್ಟೆ. ಅದು ಯಾವ ರೀತಿ ಅಂತ? ಅದೇ ರೀತಿ ಅದು ಇಂಡೆಲಿಬಲ್ ಇಂಕ್ ಅಂದರೆ ಅದು ಹೋಗಬಾರ್ದು, ಅದೇ ಥರನೇ ಇದೆ. ಅದು ಏನು ಆ ಥರ ಇಲ್ಲ. ಈ ವರ್ಷ ಕೂಡ ಅದೇ ಸೇಮ್ ನಾವು ಏನು ಫಾರ್ಮುಲಾ ಏನಿದೆ ಅದೇ ಫಾರ್ಮುಲಾ ಯೂಸ್ ಮಾಡ್ತಾಯಿದ್ದೀವಿ. ಏನಿದೆ ಈ ಶಾಯಿ 3 ದಿವಸದಿಂದ ಹಿಡಿದು
15 ದಿವಸ 1 ತಿಂಗಳವರೆಗೂ ಇರ್ತದೆ. ಯಾವ ಮನುಷ್ಯನ ಮೇಲೆ ಮತ್ತು ಎಷ್ಟು ಅಪ್ಲೈ ಮಾಡ್ತೀವಿ ಅದ್ರ ಮೇಲೆ ಅಲ್ಲ, ಈ ಡೆಡ್ ಸ್ಕಿನ್ ಎಷ್ಟು ದಿವಸ ಇರ್ತದೆ ಅಲ್ಲಿವರೆಗೂ ಅದು ಇರ್ತದೆ. ಕನಿಷ್ಠ ಅಂದರೆ ಕನಿಷ್ಠ 3 ದಿವಸ ಇದ್ದೇ ಇರ್ತದೆ. ಸೊ ಶಾಯಿಗೆ ಈ ಸಲ ಅದೇ ಶಾಯಿನೇ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟೈಮಿಗೆ ನಾವು ಮೋಸ್ಟ್ಲಿ ಈ ಮಾರ್ಕರ್ ಪೆನ್ ಟೈಪ್ ಮಾಡ್ತಾಯಿದ್ದೀವಿ. ಇವಾಗ ಬ್ರಷ್ ಅಪ್ಲಿಕೇಶನ್ ಅಂದರೆ ನಾವು ಕೈಗೆ ಹಚ್ತಾರೆ ಅಲ್ಲಿ ಇವರು ಎಲೆಕ್ಷನ್ ಆಫೀಸರ್, ಅವರು ಪೋಲಿಂಗ್ ಆಫೀಸರ್ ಏನಿದೆ ಅವರು ಬೆಳಿಗ್ಗೆ ಬ್ರಷಿಂದ ಹಚ್ತಾರೆ. ಬಟ್ ಮುಂದಿನ ಎಲೆಕ್ಷನ್ಗಳಲ್ಲಿ ನೀವು ಮಾರ್ಕರ್ ಪೆನ್ ನೋಡ್ಬೋದು. ಅದು ಒಂದು ನಾವು ರೆಡಿ ಮಾಡಿ ಎಲೆಕ್ಷನ್ ಕಮಿಷನ್ಗೆ ಸ್ಯಾಂಪಲ್ ಸಬ್ಮಿಟ್ ಮಾಡಿದ್ದೀವಿ. ಅದು ಇನ್ನೂ ಅಪ್ರೂವ್ ಆಗಬೇಕು. ಅಪ್ರೂವ್ ಆದಮೇಲೆ ನಾವು